ದಿಶಾ ದಿಗಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ವಿರುದ್ಧ ಸಂಘಟಿತರಾಗಿ ಅಂತ ಹೇಳಿ ಕರೆ ಕೊಟ್ಟಿದ್ದೀರಾ. ಅದ್ರ ಬಗ್ಗೆ 4 ಮಾತುಗಳನ್ನು ಹೇಳ್ತೀರಾ? ನಮಸ್ತೆ. ಕಳೆದ 1 ವರ್ಷಗಳಿಂದ ಏನು ಕರಾವಳಿ ಶರಾವತಿ ಪಂಪ್ ಸ್ಟೋರೇಜ್ ಅಂತಕ್ಕಂಥ ಯೋಜನೆಗಳನ್ನು ಮಾಹಿತಿಯನ್ನು ನಮಗೆ ಬಂದ ಕೂಡಲೇ ನಾವೆಲ್ಲ ಹಿರಿಯ ಒಂದು ನಾಗರಿಕರೆಲ್ಲ ಸೇರಿ ಒಂದು ಸಭೆಯನ್ನು ಮಾಡಿ ಕಳೆದ 1 ವರ್ಷದಿಂದ ನಾವು ಹೋರಾಟದ ಮೂಲಕ ತಹಶೀಲ್ದಾರ ಮನವಿ ಕೊಡೋದಾಗಿರ್ಬೋದು, ಎಸ್ ಮನವಿ ಕೊಡೋದಾಗಿರ್ಬೋದು, ಎಲ್ಲರಿಗೂ ಮನವಿ ಕೊಡುವಂಥ ಕೆಲಸ ಮಾಡಿದ್ದೇವೆ. ನಾವು ವಿರೋಧ ಮಾಡ್ತಕ್ಕಂಥದ್ದು ಈ ಒಂದು ಜಿಲ್ಲೆಗೆ ಎಷ್ಟು ಯೋಜನೆಗಳನ್ನು ತಾವು ಕೊಡ್ತೀರಿ. ಈಗಾಗಲೇ ಬಹುಶಃ ಯಾರೂ ಇತಿಹಾಸ ನೋಡದೇ ಇರ್ತಕ್ಕಂಥ ಯೋಜನೆಗಳನ್ನು ನಮ್ಮ ಜಿಲ್ಲೆಗೆ ಕೊಡುವಂಥ ಕೆಲಸ ಮಾಡಿದ್ದೀವಿ. ನಿಮ್ಗೆ ಉದಾಹರಣೆ ಕೊಡಬೇಕು ಅಂದರೆ ಕೈಗಾ ಪ್ರಾಜೆಕ್ಟ್ ಆಗಿರ್ಬೋದು, ಪೋರ್ಟ್ ಆಗಿರ್ಬೋದು, KPC ಪ್ರಾಜೆಕ್ಟ್ ಆಗಿರ್ಬೋದು, ಎಷ್ಟು ಯೋಜನೆಗಳನ್ನು ನಮ್ಮ ಜಿಲ್ಲೆಗೆ ಕೊಡ್ತೀರಿ. ಅದಕ್ಕೆ ನಮ್ಮ ಸಂಪೂರ್ಣವಾಗಿರ್ತಕ್ಕಂಥ ವಿರೋಧ ಇದೆ. 16,000 ಮರವನ್ನು ಕಡಿದು ಇಲ್ಲಿ ಜನರಿಗೆ ನೀವು ಕಪ್ಪು ಕೋಣೆಗೆ ತಳ್ತಕ್ಕಂಥದಕ್ಕೆ ನಮ್ಮ ಸಂಪೂರ್ಣವಾಗಿರ್ತಕ್ಕಂಥ ವಿರೋಧ ಇದೆ. ಅದ್ರ ಜೊತೆ ಇದು ಮುಂದೊಂದು ದಿವಸದಲ್ಲಿ ಮಾಜಿ ಶಾಸಕನಾಗಿ ಸರ್ಕಾರದ ಮಟ್ಟದಲ್ಲಿ ಮತ್ತು ಡೆಲ್ಲಿ ಮಟ್ಟದಲ್ಲಿ ನಮ್ಮ ಸಂಸದರ ಜೊತೆಗೆ ಇದನ್ನು ನಿಲ್ಲಿಸಲಿಕ್ಕೆ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ಮತ್ತು ಈ ಯೋಜನೆಯನ್ನು ಮಾಡಲಿಕ್ಕೆ ಯಾವುದೇ ಕಾರಣಕ್ಕೂ ಕೊಡುವುದಿಲ್ಲ ಅಂತಕ್ಕಂಥ ಮಾತನ್ನು ನಿಮ್ಮ ವಾಹಿನಿ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ಧನ್ಯವಾದ. ಪಂಪ್ ಸ್ಟೋರೇಜ್ ಯೋಜನೆಯ ಪರಿಸರ ಪರಿಣಾಮ ಮೌಲ್ಯಮಾಪನದ ಸಭೆ ಇವತ್ತು ಇಲ್ಲಿ ನಗರ ಬಸ್ತಿ ಕೇರಿ ವ್ಯಾಪ್ತಿಯಲ್ಲಿ ನಡೀತಾ ಇದೆ. ಕನ್ನಿಕಾಗುತ್ತಿ ಕಲ್ಯಾಣ ಮಂಟಪದಲ್ಲಿ ಇವತ್ತು ಅಭೂತಪೂರ್ವವಾಗಿ ಇಡೀ ತಾಲೂಕಿನ ಜನಸಾಗರ ಈ ಯೋಜನೆಯನ್ನು ವಿರೋಧಿಸಲಿಕ್ಕೆ ಇವತ್ತು ಇಲ್ಲಿ ಸೇರಿದ್ದಾರೆ. ಸಾವಿರಾರು ಜನ ಕೂಲಿ ಕಾರ್ಮಿಕರಿಂದ ಹಿಡಿದು ವೃದ್ಧರಿಂದ ಹಿಡಿದು ಮಕ್ಕಳು, ಮಹಿಳೆಯರು, ಭೇದ ಜಾತಿ ಮತ ಭೇದ ಇಲ್ಲದೆ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಇಲ್ಲಿ ಬಂದು ಸೇರಿದ್ದಾರೆ. ಒಬ್ಬರು ಒಕ್ಕೋರ್ಲಿಂದ ಒಬ್ಬರು ಕೂಡ ಈ ಯೋಜನೆ ಬೇಕು ಅಂತಕ್ಕಂಥ ಒಂದು ಮನುಷ್ಯ ಕೂಡ ಇಲ್ಲಿ ಯಾರೂ ಸಿಗಲಿಲ್ಲ. ಇಲ್ಲಿ ಇದು ನಾಗರಿಕ ಸಮಾಜಕ್ಕೆ ಹೊರೆಯಾಗ್ತಕ್ಕಂಥ ಅವೈಜ್ಞಾನಿಕವಾಗಿರುವ ಮತ್ತು ಪರಿಸರ ನಾಶವನ್ನು ಮಾಡ್ತಕ್ಕಂಥ ಶರಾವತಿ ನದಿಯನ್ನು ಕೊಲ್ತಕ್ಕಂಥ ಒಂದು ದುಷ್ಟಕೂಟದ ಯೋಜನೆ ಇದು. KPCLನವರು ಈ ಯೋಜನೆಗೆ ಈಗಾಗಲೇ ಸರ್ಕಾರದಿಂದ 10,240 ಕೋಟಿಯನ್ನು ತಗೊಂಡಿದ್ದಾರೆ. ಈ ಯೋಜನೆಯನ್ನು ಮಾಡ್ತಾ ಇರೋದು ಯಾಕೆ ಕೇಳಿದರೆ ಯಾರಿಗೆ ಇದರಿಂದ ಲಾಭ ಇಲ್ಲ, ನಾಗರಿಕ ಸಮಾಜಕ್ಕೂ ಇಲ್ಲ, ಯಾವ ಜನರಿಗೂ ಇಲ್ಲ. ಇದರ ಲಾಭ ಇರೋದು ಗುತ್ತಿಗೆ ಮಾಫಿಯಾದವರಿಗೆ, ಕೆಲವರು ರಾಜಕಾರಣಿಗಳಿಗೆ ಹಾಗೂ KPCLನ ಬಿಳಿಯಾನಿಗಳಿಗೆ. ಹಾಗಾಗಿ ಇಷ್ಟು ದೊಡ್ಡ ಮಟ್ಟದ ಹೊನ್ನಾವರದ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಮಟ್ಟದ ಪ್ರತಿರೋಧ ಕಂಡು ಬಂದಿರಲಿಕ್ಕಿಲ್ಲ ಅಂತ ನನ್ನ ಅನಿಸಿಕೆ ಆಗಿದೆ. ಹಾಗಾಗಿ ಮೊನ್ನೆ ನಮ್ಮ ಕಾರ್ಗಲ್ನಲ್ಲೂ ಕೂಡ ಇದೇ ಸಾರ್ವಜನಿಕ ಅಹವಾಲು ಸಭೆಯನ್ನು ಇಡೀ ಸಭೆ ಒಕ್ಕೋರ್ಲಿಂದ ವಿರೋಧ ಮಾಡಿತ್ತು. ಇದನ್ನೆಲ್ಲ ಪರಿಗಣಿಸಿ ಇನ್ನು ಕೇಂದ್ರ ಸರ್ಕಾರದಿಂದ 3 ಅನುಮತಿ ಸಿಗುವ ಬಾಕಿ ಇದೆ. ಆದರೆ ಅಹವಾಲು ಸಭೆಯ ಅಭಿಪ್ರಾಯವನ್ನು ಸಾಮೂಹಿಕವಾಗಿ ಗಮನಿಸಬೇಕು ಕೇಂದ್ರ ಸರ್ಕಾರ. ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಆಗಲಿ, ನ್ಯಾಷನಲ್ ಬೋರ್ಡ್ ವೈಲ್ಡ್ ಲೈಫ್ ಬೋರ್ಡಿನ ಕ್ಲಿಯರೆನ್ಸ್ ಆಗಲಿ ಅಥವಾ ಫಾರೆಸ್ಟ್ ಕ್ಲಿಯರೆನ್ಸ್ ಆಗಲಿ ನೀಡಬಾರ್ದು. ಇದನ್ನು ಇಲ್ಲಿಗೆ ಸ್ಥಗಿತಗೊಳಿಸಬೇಕು. ಶಾಶ್ವತವಾಗಿ ಈ ಯೋಜನೆ ರದ್ದಾಗಿದೆ ಅಂತೇಳಿ ರಾಜ್ಯ ಸರ್ಕಾರ ರಾಜ್ಯ ಪತ್ರದಲ್ಲಿ ನಮಗೆ ಬರೆದು ಕೊಡಬೇಕು. ಅಲ್ಲಿವರೆಗೆ ನಮ್ಮ ಹೋರಾಟ ನಡೀತದೆ. ನಾನು ಅಖಿಲೇಶ್ ಚಿಪ್ಲಿ ಸಾಗರದಿಂದ. ಧನ್ಯವಾದಗಳು. ಅವರು ಭರವಸೆ ಕೊಟ್ಟ ನೀರು ಕೇಳಿದ್ರೆ ಗೇರ್ಸೊಪ್ಪದಿಂದವ ಜಲವಳಿ ತನಕವ ನಮ್ದು ಗೇರ್ಸೊಪ್ಪ ಲೈನ್ ಹೋಗ್ತದೆ. ಸರ್ ಹೇಳಿ, ಬರ್ತದೆ ಹೇಳಿ. ಆ ಲೈನಲ್ಲಿ ನಿರಂತರವಾಗಿ 24 ಗಂಟೆ ಕರೆಂಟ್ ಕೊಡ್ತೀನಿ ಅಂತ ಕಂಡು ಗೇರ್ಸೊಪ್ಪದಲ್ಲಿ ಡ್ಯಾಮ್ ನಿರ್ಮಾಣ ಮಾಡೋದು. ಇವತ್ತು ನಿಮಗೆ ಒಂದು ವಿಷಯ ಹೇಳ್ತೀನಿ ಕೇಳ್ಕೊಳ್ಳಿ. ನಮ್ಮ ಮಾಜಿ ಸೈನಿಕ ಇವತ್ತು ಗೇರ್ಸೊಪ್ಪದಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿದ್ದಾರೆ. ಸೆಕ್ಯೂರಿಟಿ ಗಾರ್ಡು ಇವತ್ತು ಬಿಹಾರದವರು, ಬೇರೆ ಒಂದು ರಾಜ್ಯದವರು ಅಲ್ಲಿ ಏನು ಮಾಡ್ತಿದ್ದಾರೆ ಹೇಳಿ, ಇಂಜಿನಿಯರ್ ಆಗಿದ್ದಾರೆ. ನಮ್ಮ ಕರ್ನಾಟಕ, ನಮ್ಮ ಹೊನ್ನಾವರ ತಾಲೂಕಿನವ್ರಿಗೆ ಇವತ್ತು ಏನಾದರೂ ಒಂದು ಸವಲತ್ತು ಕೊಡೋದ್ರ ಮಾತ್ರ ನಾವು ಯೋಜನೆ ಮಾಡಬೇಕಾಯ್ತು ಅಲ್ವಾ? ಹಿಂದುಗಡೆ ಯಾರೂ ಮಾಡಲಿಲ್ಲ. ಈಗ ಮುಂದೆ ನಾವು ಮಾಡ್ಲಿಕ್ಕೆ ಬಿಡುವುದಿಲ್ಲ. ನಮ್ಮ ಶರಾವತಿ ನಮ್ಮ ರಕ್ತ ಅಷ್ಟೇ ಮೇಡಮ್. ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಗೆ ನಿಮ್ಮ ಏನಿದೆ ಒಪ್ಪಿಗೆ ಉಂಟಾ? ಹೌದಾ? ಇಲ್ಲ ಒಪ್ಪಿಗೆ ಉಂಟಾ? ಇಲ್ಲ ಒಪ್ಪಿಗೆ ಇಲ್ಲ. ಹೆಸರೇನು? ದೀಪಕ್. 18 ವರ್ಷ ಆಗಿದೆ. 18 ಇಯರ್ ಆಗಿದೆ. ನಿಮ್ಮ ಒಪಿನಿಯನ್
ದಾಖಲಿಸಬಹುದು. ಈಗಾಗಲೇ ಹೇಳಿದ್ದಾರೆ ಯೂಟ್ಯೂಬ್ ಚಾನಲ್ ಕೇವಲ 16,000 ಅರಣ್ಯ ಮರಗಳನ್ನು ಅಂದ್ರೆ ಅರಣ್ಯ ಪ್ರದೇಶದ ಮರಗಳನ್ನು ಕಡಿತೀವಿ ಕೇವಲ ಅನ್ನುವ ಶಬ್ದ ಬಾಳ್ ನೋವಾಗ್ತದೆ. ಯಾಕಂದ್ರೆ ನಾವು ಇಲ್ಲಿಯ ಜನರು ಒಂದೇ ಒಂದು ಮರವನ್ನು ಸಹ ಅರಣ್ಯ ಇಲ್ಲಿರೋ ಇಲಾಖೆಯವರು ಜನತೆಗೆಲ್ಲ ತೊಂದರೆ ಆಗ್ತದೆ ಕೊಡುವುದಿಲ್ಲ. ಮತ್ತು ಪ್ರಾಣಿ ಪಕ್ಷಿಗಳೆಲ್ಲ ತೊಂದರೆ ಆಗ್ತದೆ. ಅದಕ್ಕೆ ಪಂಪ್ ಸ್ಟೋರೇಜ್ ಬೇಡ. ಪಶ್ಚಿಮ ಘಟ್ಟದ ಕಾನೂನು ಜಾರಿ ಆಗಲಿಲ್ಲ. ಬೇಡ. ನೀವು ತಾಳಗುಪ್ಪದಿಂದ ಹೊನ್ನಾವರಕ್ಕೆ ರೈಲ್ವೆ ಯೋಜನೆ ಇಷ್ಟು 50 ವರ್ಷ ಆಯ್ತು. ಯಾಕಂದ್ರೆ ಆದ್ರೆ ಪಶ್ಚಿಮ ಘಟ್ಟದ ಪ್ರಾಣಿಗಳಿಗೆ ತೊಂದರೆ ಮತ್ತೆ ಮರ ಅಷ್ಟು ಕಡಿತಾರೆ. NOC ಕೊಡುವುದಿಲ್ಲ. ಆದ್ರೆ ಈ ಧನ್ಯವಾದಗಳು. ಯೋಜನೆಗೆ NOC ಕೊಡುತ್ತೆ ಯೂಟ್ಯೂಬ್